ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ತಾಪುರದಲ್ಲಿ ಪಥಸಂಚಲನ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಅರ್ಜಿದಾರರ ವಾದ ಪ್ರತಿವಾದವನ್ನು ಕೋರ್ಟ್ ಆಲಿಸಿದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿದೆ. ಅಕ್ಟೋಬರ್ 30ಕ್ಕೆ ವರದಿ ಸಲ್ಲಿಸೋದಕ್ಕೆ ನ್ಯಾಯಪೀಠ ಸೂಚನೆ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಂತಿ ಸಭೆ ನಡೆಸಬೇಕು. ಶಾಂತಿ ಸಭೆ ನಡೆಸಿ ಏನೇನೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಈ ಬಗ್ಗೆ ಒಂದು ವರದಿ ಸಲ್ಲಿಸಬೇಕು ಅಂತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ. ಹಲವಾರು ಸಂಘಟನೆಗಳು ಮನವಿ ಸಲ್ಲಿಕೆ ಮಾಡಿರೋದ್ರಿಂದ ಶಾಂತಿ ಸಭೆಗೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ. ಹೈಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸಭೆ ನಡೆಸಬೇಕಂತ ಹೇಳಿದೆ. ಹೀಗಾಗಿ ಕಲಬುರಗಿ ಹೈಕೋರ್ಟ್ ಪೀಠ ಆದೇಶ ಕೊಟ್ಟಿರೋದಕ್ಕೆ ಒಂದು ಶಾಂತಿ ಸಭೆ ಮಾಡಲಾಗುತ್ತೆ. ಇನ್ನು ಶಾಂತಿ ಸಭೆ ಬಳಿಕ ಏನೇನೆಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂದರೆ ಮುನ್ನೆಚ್ಚರಿಕೆ ಕ್ರಮಗಳೇನು, ಸ್ಥಳದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಬಹುದು, ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಇದು ಯಾವ ರೀತಿಯಾಗಿ ಭಂಗ ಉಂಟು ಮಾಡಬಹುದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಕೋರ್ಟ್ಗೆ. ಅದಾದ ನಂತರ ಪರ್ಮಿಷನ್ ಕೊಡಬೇಕಾ ಅಥವಾ ಬೇಡವಾ, ಅಥವಾ ಇದಕ್ಕೆ ಕಡಿವಾಣ ಹಾಕಬೇಕಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಕ್ರಮ ಕೈಗೊಳ್ಳುತ್ತೆ. ಈಗಾಗಲೇ ಕೋರ್ಟ್ ಕೂಡ ಹೇಳಿತ್ತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ RSSಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಯಿತು, ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತ್ತು ಯಾರು ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಕೂಡ ಹೇಳಿತ್ತು. ಯಾರಾದರೂ ಸರಿ ಪಥಸಂಚಲನ ಮಾಡೋದಕ್ಕೆ ಜೊತೆಗೆ ಸಂಘಗಳ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿತ್ತು. ಜೊತೆಗೆ RSSಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಸಲ್ಲಿಸಿ, ಅಂದರೆ ಮುಂಚೆ ಒಪ್ಪಿಗೆ ಪಡ್ಕೊಳ್ಳಿ ಅಂತ ಈ ಕಡೆ RSSಗೂ ಕೂಡ ಹೇಳಿತ್ತು. ಆದರೆ ಈಗ ಈ ಒಂದು ಪಥಸಂಚಲನ ವಿಚಾರ ಒಂದು ರೀತಿಯಾಗಿ ಪ್ರತಿಷ್ಠೆಯ ವಿಚಾರವಾಗ್ತಾ ಇದೆ. ಒಂದೆಡೆ RSS ಪಥಸಂಚಲನ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ, ಮತ್ತೊಂದೆಡೆ ಭೀಮ್ ಆರ್ಮಿ, DSS, ಹಿಂದುಳಿದ ವರ್ಗಗಳು ಕೂಡ ಪಥಸಂಚಲನ ಮಾಡೋದಕ್ಕೆ ಅಂತ ಪರ್ಮಿಷನ್ ಕೇಳ್ತಾ ಇದ್ದಾವೆ. ಹೀಗಾಗಿ ಚಿತ್ತಾಪುರದ ಒಂದು ಶಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಸಾಮರಸ್ಯ ಏನಿದೆ ಅದನ್ನು ಕಾಪಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದೆ ಕೋರ್ಟು. ಅಕ್ಟೋಬರ್ 28ಕ್ಕೆ ಒಂದು ಶಾಂತಿ ಸಭೆ ಮಾಡಬೇಕು ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ. ಅಕ್ಟೋಬರ್ 30ಕ್ಕೆ ವರದಿ ಸಲ್ಲಿಸೋದಕ್ಕೆ ನ್ಯಾಯಪೀಠ ಸೂಚನೆ ಕೊಟ್ಟಿದೆ. ಹೀಗಾಗಿ ಶಾಂತಿ ಸಭೆ ನಡೆಸಿ ಒಂದು ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ವರದಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ನ್ಯಾಯಮೂರ್ತಿಗಳ ಎದುರು ಇಡುತ್ತಾರೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಶಾಂತಿ ಸಭೆಯಲ್ಲಿ ಮಾತುಕತೆಗಳು ವಿಫಲ ಆಗಿದ್ದೇ ಆದರೆ ಸಂಘಟನೆಗಳ ಪ್ರಮುಖರ ಜೊತೆಗೆ ಸಭೆಯಾಗುತ್ತೆ, ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ, ಸಾರ್ವಜನಿಕರ ಜೊತೆಯೂ ಕೂಡ ಸಭೆ ಮಾಡಬೇಕಾಗತ್ತೆ, ಅವರ ಒಂದು ಅಭಿಪ್ರಾಯ ಕೂಡ ಪಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಈ ಒಂದು ಅಭಿಪ್ರಾಯ ಪಡ್ಕೊಂಡು ನ್ಯಾಯಾಲಯಕ್ಕೆ ಒಂದು ವರದಿ ಸಲ್ಲಿಕೆ ಮಾಡಬೇಕಾಗತ್ತೆ. ಆ ವರದಿಯನ್ನು ಪರಿಗಣನೆಗೆ ತೆಗೆದುಕೊಂಡು ನ್ಯಾಯಾಲಯ ಯಾವ ಒಂದು ಸೂಚನೆ ಕೊಡುತ್ತೆ, ತೀರ್ಪು ಪ್ರಕಟ ಮಾಡುತ್ತೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡುತ್ತಾ ಅಥವಾ ಬೇರೆ ಬೇರೆ ಡೇಟ್ಗಳನ್ನು ಫಿಕ್ಸ್ ಮಾಡಿ ಏನಾದರೂ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅಥವಾ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಏನಾದರೂ ಸಮಸ್ಯೆ ಉಂಟಾಗತ್ತೆ ಅಂತ ಅನಿಸಿದ್ದೇ ಆದರೆ ಆಗ ಕಡಿವಾಣ ಕೂಡ ಹಾಕಬಹುದಾಗತ್ತೆ. ಹೀಗಾಗಿ ನ್ಯಾಯಾಲಯದ ತೀರ್ಪಿನ ಮೇಲೆ ಪಥಸಂಚಲನ, ಚಿತ್ತಾಪುರದಲ್ಲಿ ಭುಗಿಲೇಳ್ತಾ ಇರುವಂತಹ ಬೇಗೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಸಿಗುತ್ತೆ. ಇನ್ನು ಈಗಾಗಲೇ ಪಥಸಂಚಲನ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ನಡುವೆ ಬೇಗ ಸಮಸ್ಯೆ ಬಗೆಹರಿಯುವಂಥದ್ದು ಎಲ್ರಿಗೂ ಕೂಡ ಒಳ್ಳೆಯದು. ವಿಚಾರವನ್ನು ಹೆಚ್ಚು ದೊಡ್ಡದು ಮಾಡಬೇಡಿ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಪೀಠ ಸೂಚನೆ ಕೊಟ್ಟಿದೆ. ಸಭೆ ಸಮಯವನ್ನು ಒಂದು ದಿನದಲ್ಲಿ ತಿಳಿಸಿ. ಯಾವಾಗ ಸಭೆ ಹಮ್ಮಿಕೊಳ್ತೀರಿ, ಶಾಂತಿ ಸಭೆ, ಅದರ ಸಮಯ ಏನು ಅನ್ನುವಂಥದ್ದನ್ನು ಒಂದು ದಿನದಲ್ಲಿ ನೀವು ತಿಳಿಸಿ. ಇವತ್ತು ಸಂಜೆಯೊಳಗೆ ಸ್ಥಳ ಸಮಯ ಎರಡನ್ನೂ ಕೂಡ ನಿಗದಿ ಮಾಡಿ. ಎಲ್ಲಿ ಸಭೆ ಮಾಡ್ತೀರಾ, ಯಾವ ಸಮಯಕ್ಕೆ ಸಭೆ ಮಾಡ್ತೀರಾ, ಇದೆಲ್ಲವನ್ನೂ ಕೂಡ ನಿಗದಿ ಮಾಡಿಕೊಳ್ಳಿ. ಒಂದು ಶಾಂತಿ ಸಭೆ ನಡೆಸಿ ಅಂತ ಹೈಕೋರ್ಟ್ ಪೀಠ ಸೂಚನೆ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ.
ಆದಷ್ಟು ಬೇಗ ಇದನ್ನು ಬಗೆಹರಿಸಿ, ಯಾವುದೇ ಕಾರಣಕ್ಕೆ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳಿ. ಈ ವಿಚಾರ ದೊಡ್ಡದು ಮಾಡೋದಕ್ಕೆ ಬಿಡಬೇಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಇನ್ನು ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳುವಂತಹ ಸಮಯ, ಯಾವ ಟೈಮನ್ನು ನೀವು ನಿರ್ಧಾರ ಮಾಡ್ತೀರಿ? ಇವತ್ತೋ ನಾಳೆನೋ? ಯಾವ ಟೈಮ್ಗೆ ನೀವು ಶಾಂತಿ ಸಭೆಯನ್ನು ಹಮ್ಮಿಕೊಳ್ತೀರಿ? ಅದರ ಒಂದು ಸಮಯ ಏನಿದೆ ಅದನ್ನು ಒಂದು ದಿನ ಮುಂಚೆ ತಿಳಿಸಿ, ಒಂದು ದಿನದ ಒಳಗಾಗಿ ತಿಳಿಸಬೇಕು ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಇವತ್ತು ಸಂಜೆಯ ಒಳಗೆ, ಅಂದರೆ ಇವತ್ತೇ ಸಂಜೆಯ ಒಳಗೆ ಸ್ಥಳ ಸಮಯ ಎರಡನ್ನೂ ಕೂಡ ಆದರೆ ನಿಗದಿ ಮಾಡಿಬಿಡಿ ಅಂತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ನ್ಯಾಯಮೂರ್ತಿಗಳ ಒಂದು ಸೂಚನೆಗೆ ತಲೆ ಬಾಗಲೇಬೇಕಾಗತ್ತೆ. ಇನ್ನು ರಾಜ್ಯ ಸರ್ಕಾರ ಶಾಂತಿ ಸಭೆ ಎಲ್ಲಿ ಮಾಡುತ್ತೆ, ಸಮಯ ಯಾವಾಗ ನಿಗದಿ ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಶಾಂತಿ ಸಭೆಯಲ್ಲಿ ಸ್ಥಳೀಯ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ, ಸಚಿವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ, ಶಾಸಕರು ಕೂಡ ಭಾಗಿಯಾಗಬಹುದು. ಜೊತೆಗೆ ಶಾಂತಿ ಸಭೆಯಲ್ಲಿ ಜನಸಾಮಾನ್ಯರಿಗೂ ಕೂಡ ಅವಕಾಶ ಕೊಡಲಾಗುತ್ತಾ, ಸಂಘ ಪ್ರಮುಖರಿಗೆ ಅವಕಾಶ ಕೊಡಲಾಗುತ್ತಾ, ಅವರನ್ನು ಕೂಡ ಜೊತೆಗೆ ತೆಗೆದುಕೊಂಡು ಸಭೆ ಮಾಡಲಾಗುತ್ತಾ ಇಲ್ವಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಶಾಂತಿ ಸಭೆಯಲ್ಲಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ. ಒಂದು ವೇಳೆ ಈ ಪಥಸಂಚಲನ ನಡೆದಿದ್ದೇ ಆದರೆ, ಅಂದರೆ ಬೇರೆ ಬೇರೆ ಸಂಘಟನೆಗಳು ಕೂಡ ಈಗ ಪಥಸಂಚಲನಕ್ಕೆ ಅವಕಾಶವನ್ನು ಕೇಳಿದ್ದಾವೆ. ಹೀಗಾಗಿ ಎಲ್ಲರೂ ಪಥಸಂಚಲನ ಮಾಡಿದ್ದೇ ಆದರೆ ಚಿತ್ತಾಪುರದಲ್ಲಿ ಇದು ಸ್ಥಳೀಯ ಒಂದು ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಶಾಂತಿಗೆ ಭಂಗ ಏನಾದರೂ ಉಂಟು ಮಾಡುತ್ತಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ